ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಈಗಾಗಲೇ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಮೆರಿಟ್ ಲಿಸ್ಟ್ ಯಾವಾಗ ಬಿಡುಗಡೆಯಾಗುತ್ತೆ ಮತ್ತು ಎಷ್ಟು ನಿಲ್ಲುತ್ತೆ ಮತ್ತು ಕಳೆದ ವರ್ಷದಲ್ಲಿ ಎಷ್ಟು ನಿಲ್ಲುತ್ತೆ ಅನ್ನೋದು ಕೂಡ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದೇ ತರನಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಲಿಕೇಶನ್ ಆರಂಭವಾಗಿದೆ. ಆ ಒಂದು ಅಪ್ಲಿಕೇಶನ್ ಹೇಗೆ ಹಾಕುವುದು, ಯಾವ ಕ್ವಾಲಿಫಿಕೇಶನ್ ಮುಗಿದಿರಬೇಕು, ಹಾಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕಬಹುದು ಎಂಬುದರ ಕುರಿತು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾನು ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಗೋವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಅಂತೇಳಿ ಇದು SSC ಒಳಗಡೆ ಬರ್ತದೆ, ಡಿಫೆನ್ಸ್ ಒಳಗಡೆ ಬರ್ತದೆ. ಗೋವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಅಂತೇಳಿ ಸುಮಾರು ವಿದ್ಯಾರ್ಥಿಗಳು ನೀವು ಕೇಳ್ತಾ ಇರ್ಬೋದು, ಸರ್ ಏನು ಸರ್ ತಮ್ನೈನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಅಂತ ಹಾಕಿದ್ದೀರಾ ಸರ್, ಇಲ್ಲಿ ನೋಡಿದರೆ ಗೋವಾ ಸ್ಟೇಟ್ಗೆ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಇದ್ದೀರಲ್ಲ ಅಂತೇಳಿ ಕೂಡ ನೀವು ಕ್ವಶನ್ ಅನ್ನು ಕೂಡ ಮಾಡ್ಬೋದು. ಆದರೆ ಇಲ್ಲಿ ಗೋವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಅಂತಂದರೆ ಇದು ಡಿಫೆನ್ಸ್ ಒಳಗಡೆ ಇದ್ದ ಕಾರಣ ನಾವು ಎಲ್ಲ ಸ್ಟೇಟ್ದವರು ಅಪ್ಲಿಕೇಶನನ್ನು ಹಾಕ್ಬೋದು. ಎಲ್ಲ ಸ್ಟೇಟ್ದವರು ಅಪ್ಲಿಕೇಶನನ್ನು ಹಾಕ್ಬೋದು ಅಂತಂದರೆ ಇಲ್ಲಿ ಭಾಷೆ ಯಾವುದಿರುತ್ತೆ ಸರ್, ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ ಅಂತಂದರೆ ನಮಗೆ ಯಾವ ಭಾಷೆಯ ಒಂದು ಮಾಹಿತಿಗಳು ಇರಬೇಕು ಅನ್ನೋದು ಕೂಡ ಅವರು ನೋಟಿಫಿಕೇಶನ್ ಒಳಗಡೆ ಕೊಟ್ಟಿದ್ದಾರೆ. ನಾವು ಕೂಡ ಪ್ರತಿಯೊಂದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದ್ರೆ ಇಲ್ಲಿ ಗೋವಾ ಸ್ಟೇಟ್ದವ್ರು ಅಷ್ಟೇ ಅಲ್ಲ, ಪ್ರತಿಯೊಂದು ಸ್ಟೇಟ್ದವರು ನಾವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾದರೆ ಈ ಒಂದು ಗೋವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಒಳಗಡೆ ಎಷ್ಟು ಪೋಸ್ಟ್ಗಳು ಇದ್ದಾವೆ ಅನ್ನೋದಾದರೆ ಇಲ್ಲಿ ಸುಮಾರು 722 ಹುದ್ದೆಗಳನ್ನು ನೋಡ್ತೀವಿ. ಸುಮಾರು 722 ಹುದ್ದೆಗಳನ್ನು ನೋಡ್ತೀವಿ. ಆದರೆ ಈ ಒಂದು ಹುದ್ದೆಗೆ ಯಾವ ಕ್ವಾಲಿಫಿಕೇಶನ್ ಮುಗಿದಿರಬೇಕು ಅಂತಂದರೆ ಇಲ್ಲಿ ಗೋವಾ ಪೊಲೀಸ್ ಆಗಲಿ, ಫಾರೆಸ್ಟ್ ಆಫೀಸ್ ಆಗಲಿ, ಡ್ರೈವರ್ ಆಗಲಿ, ಎಲೆಕ್ಟ್ರಿಷಿಯನ್ ಆಗಲಿ ಸುಮಾರು ಹುದ್ದೆಗಳು ಇದ್ದಾವೆ. ಹಾಗಾಗಿ ಇಲ್ಲಿ ನಮಗೆ ಸೆಕೆಂಡ್ರಿ ಸ್ಕೂಲ್ ಸರ್ಟಿಫಿಕೇಟ್ ಟು ಬ್ಯಾಚುಲರ್ ಡಿಗ್ರಿ ಮುಗಿದಿರಬೇಕು ಅಂತಂದ್ರೆ ನಮ್ಮ PUC ಮತ್ತು ಡಿಗ್ರಿ ಮುಗಿದಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಹಾಗಿದ್ರೆ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಏಜ್ ಲಿಮಿಟ್ ಎಷ್ಟು ಸರ್ ಅಂತಂದ್ರೆ ಇಲ್ಲಿ ಸ್ಟಾರ್ಟಿಂಗ್ 25ರಿಂದ 45 ವರ್ಷದ ಒಳಗಿನ ಪ್ರತಿಯೊಂದು ಅಭ್ಯರ್ಥಿ ಏನು ಮಾಡಬಹುದು, ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಆಯಾ ಕೆಟಗರಿಗೆ ತಕ್ಕಂತೆ, ಆಯಾ ಕಾಸ್ಟಿಗೆ ತಕ್ಕಂತೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವರು ಕೊಟ್ಟಿರ್ತಾರೆ. ಆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಅನ್ನೋದು ಕೂಡ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಒಂದು ಹುದ್ದೆಯ ಆರಂಭ ದಿನಾಂಕ ಯಾವಾಗ ಅಂತಂದ್ರೆ 20/2/2026ರಿಂದ 13/3/2026ರವರೆಗೆ ಈ ಒಂದು ಕೊನೆಯ ದಿನಾಂಕ ಆಗಿರ್ತದ. ಹಾಗಿದ್ರೆ ಇಲ್ಲಿ ಪೇ ಸ್ಕೇಲ್ ಎಷ್ಟು, ಯಾವ್ಯಾವ ಹುದ್ದೆಗಳಿದ್ದಾವೆ, ಯಾವ್ಯಾವ ಹುದ್ದೆಗೆ ಎಷ್ಟು ಪೋಸ್ಟ್ಗಳನ್ನು ಅವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಸೈಡ್ಗೆ ಪೋಸ್ಟ್ ನೇಮ್ ಇದೆ, ಇನ್ನೊಂದು ಸೈಡ್ಗೆ ಟೋಟಲ್ ಪೋಸ್ಟ್ ಅಂತಿದ್ದಾವೆ. ಇಲ್ಲಿ ಸುಮಾರು 722 ಹುದ್ದೆಗಳಂದ್ರೆ ಆಯಾ ಒಂದು ಇದಕ್ಕೆ ದೊಡ್ಡ ಪೋಸ್ಟ್ ಅನ್ನು ಕೊಟ್ಟಿರ್ತಾರೆ. ನೀವು ನೋಡ್ತಿರ್ಬೋದು, ಫಾರೆಸ್ಟ್ ಆಫೀಸ್ ಆಗಿರಲಿ ಅಥವಾ ಕಮಾಂಡೋ ಆಗಿರಲಿ ಅಥವಾ ರೌಂಡ್ ಅಪ್ ಫಾರೆಸ್ಟ್ ಇರಲಿ, ಪೊಲೀಸ್ ಕಾನ್ಸ್ಟೇಬಲ್ಲೇ ಆಗಿರಲಿ, ಪೊಲೀಸ್ ಡ್ರೈವರ್ನೂ ಇದ್ದಾವೆ. ಸುಮಾರು ಹುದ್ದೆಗಳು ನಾವು ಇಲ್ಲಿ ನೋಡ್ತೀವಿ. ಯಾಕಂದ್ರೆ ಇಲ್ಲಿ ಪೊಲೀಸ್ ಎಲೆಕ್ಟ್ರಿಷಿಯನ್ನೂ ಕೂಡ ಇದೆ. ಹಾಗಾಗಿ ಇಲ್ಲಿ ಮೇಲ್ ಅಭ್ಯರ್ಥಿ ಮತ್ತು ಫಿಮೇಲ್ ಅಭ್ಯರ್ಥಿ ಇಬ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆದ್ರೆ ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ 2 ಅಭ್ಯರ್ಥಿಗಳು ಸಂಬಂಧ ಬರ್ತಾವೆ. ಕೆಲವೊಂದು ಪೋಸ್ಟ್ಗಳಿಗೆ ಫಿಮೇಲ್ ಅಭ್ಯರ್ಥಿಗಳು ಇಲ್ಲಿ ಸಂಬಂಧ ಬರೋದಿಲ್ಲ. ಹಾಗಾಗಿ ನಿಮಗೆ ಪ್ರತಿಯೊಂದನ್ನು ನಾನು ಇಲ್ಲಿ ತೋರ್ಸಾಗಿ ಹೋಗ್ತೀನಿ. ಒಂದು ವೇಳೆ ಈ ಒಂದು ಪೋಸ್ಟ್ಗೆ ನಿಮಗೆ ಆಯಾ ಕೆಟಗರಿಗೆ ತಕ್ಕಂತೆ ಎಷ್ಟು ಪೋಸ್ಟ್ಗಳಿದ್ದಾವೆ ಅವ್ರನ್ನೂ ಕೂಡ ನಾವು ನೋಡಬೇಕು ಅಂತಂದ್ರೆ ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಆಗಲಿ ಅಥವಾ ಒಂದು ವಾಟ್ಸಪ್ ಚಾನಲ್ ಆಗಲಿ ನಾನು ಆಲ್ರೆಡಿ ಈ ಒಂದು PDF ಅನ್ನು ಕೂಡ ಹಾಕಿರ್ತೀನಿ. ಯಾರಿಗಾದರೂ PDF ಬೇಕು ಅಂತಂದ್ರೆ ನಮ್ಮ ಕಮೆಂಟ್ನು ಕೂಡ ನೀವು ಮಾಡ್ಬೋದು, ಸರ್ PDF ಅಂತೇಳಿ ನಾನು ಅವರಿಗೂ ಒಂದು PDF ಅನ್ನು ಕೂಡ ಕಳಿಸ್ತೀನಿ. ಇಲ್ಲ ಅಂತಂದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಆಲ್ರೆಡಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿನೂ ಕೂಡ ನೋಡ್ಕೋಬಹುದು. ಯಾಕಂದ್ರೆ ನಾನು ಇಲ್ಲಿ ಪ್ರತಿಯೊಂದನ್ನು ನಿಮಗೆ ಹೇಳ್ತಾ ಹೋದ್ನಪ್ಪ ಅಂದ್ರೆ ವಿಡಿಯೋಲ್ಲಿ ಅಂತ ಸ್ವಲ್ಪ ಜಾಸ್ತಿ ಆಗ್ತೈತಿ. ಹಾಗಾಗಿ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಡಬೇಕು ನಾ ಇದ್ರೊಳಗಡೆ. ಯಾಕಂದ್ರೆ ಇಲ್ಲಿ ಕೇವಲ ಪೋಸ್ಟ್ಗಳ ಬಗ್ಗೆ ನಾನು ಹೇಳ್ತಾ ಕುಂತ್ರೆ ವಿಡಿಯೋ ಸಿಕ್ಕಾಪಟ್ಟಿ ಲೆಂತ್ ಆಗ್ತದ. ಅದಕ್ಕೆ ನೀವು ಈ ಒಂದು ಪೋಸ್ಟ್ಗಳನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾವ ಪೋಸ್ಟಿಗೆ ನೀವು ಹಾಕ್ಬೇಕು ಅನ್ಕೊಂಡಿರ್ತೀರಲ್ಲ, ಕಂಪಲ್ಸರಿಯಾಗಿ ನೋಟಿಫಿಕೇಶನನ್ನು ಸಂಪೂರ್ಣವಾಗಿ ಒಂದ್ಸತ ಓದ್ಕೊಂಡು ಯಾವ ಕೆಟಗರಿಗೆ ಎಷ್ಟು ಹುದ್ದೆಗದೆ ಅದಾವು ಅನ್ನೋದು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದ. ಅದೇ ಒಂದು ನೋಟಿಫಿಕೇಶನ್ ಒಳಗಡೆ ನಾವು ಈಗ ಗೋವಾ SSC ಅಂತ ಹೇಳಿದೆಯಲ್ಲ,
ಯಾವ ಅಭ್ಯರ್ಥಿಗಳು ಹಾಕಬೇಕು, ಯಾವ ಸ್ಟೇಟ್ ಅಭ್ಯರ್ಥಿಗಳು ಹಾಕಬಾರ್ದು ಅನ್ನೋದು ಕೂಡ ಅಲ್ಲಿ ಅದರೊಳಗಡೆ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ ಅಂತಂದ್ರೆ ಎಕ್ಸಾಮ್ ಏನು ಕನ್ನಡದಾಗಿರುತ್ತೋ ಅಥವಾ ಇಂಗ್ಲೀಷ್ ಒಳಗಿರುತ್ತೋ ಅಥವಾ ಹಿಂದಿ ಒಳಗಿರುತ್ತೋ ಅಂತಂದ್ರೆ ಇವರು ಏನನ್ನ ಅಲ್ಲಿ ಭಾಷೆಯನ್ನು ಕೇಳಿದ್ದಾರೆ ಅಂತಂದ್ರೆ ನಮಗೆ ಕಡ್ಡಾಯವಾಗಿ ಮರಾಠಿ ಅಥವಾ ಕೊಂಕಣಿ ಏನಾದರೂ ಬರ್ತಿತ್ತು ಅಂತಂದ್ರೆ ಪ್ರತಿಯೊಬ್ಬರು ಅಪ್ಲಿಕೇಶನನ್ನು ಹಾಕ್ಕೋಬಹುದು. ಇನ್ನು ನೆಕ್ಸ್ಟ್ ನಾವು ಏಜ್ ರಿಲ್ಯಾಕ್ಸೇಷನ್ ಅನ್ನು ನೋಡೋದಾದ್ರೆ ಇಲ್ಲಿ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅಂತಂದ್ರೆ ಈಗ ನಮ್ಮ ಒಂದು ಕೊನೆಯ ಏಜ್ ಎಷ್ಟು ಅಂತಂದ್ರೆ 45 ವರ್ಷ ಅಂತಂದ್ರೆ 50 ವರ್ಷದವರೆಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕೋಬಹುದು. ಆ ತರನಾಗಿ ಇಲ್ಲಿ ಒಂದೊಂದಾಗಿ ಅವರು ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, ಇನ್ನು EWS ಅಭ್ಯರ್ಥಿ ಮತ್ತು PWS ಅಭ್ಯರ್ಥಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಯಾ ಒಂದು ಕೆಟಗರಿಗೆ ತಕ್ಕಂತೆ ಇಲ್ಲಿ 10 ವರ್ಷ, 15 ವರ್ಷ, 13 ವರ್ಷ ಕೂಡ ಅವರು ಕೊಟ್ಟಿದ್ದಾರೆ. ಯಾರಿಗೆ ಎಷ್ಟೆಲ್ಲ ಈ ಒಂದು ಕಾಸ್ಟ್ ಇದೆ, ಯಾವ ಕಾಸ್ಟ್ ಇದೆ, ಆ ಒಂದು ಕಾಸ್ಟ್ ಪ್ರಕಾರ ಇಲ್ಲಿ ನಿಮ್ಮ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ನೀವು ನೋಡ್ಕೋಬಹುದು. ಇನ್ನು ಆಯಾ ಕೆಟಗರಿಗೆ ತಕ್ಕಂತೆನೂ ಕೂಡ ಇದು ಇರ್ತದೆ. ಅಪ್ಲಿಕೇಶನ್ ಫೀ ಎಷ್ಟು ಅಂತಂದ್ರೆ ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ 200 ರೂಪಾಯಿ ಐತಿ, SC ST ಅಭ್ಯರ್ಥಿಗಳಿಗೆ 50 ರೂಪಾಯಿ ಐತಿ, OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಐತಿ, ಇನ್ನು PWD ಅಭ್ಯರ್ಥಿಗಳಿಗೆ 50 ರೂಪಾಯಿ ಐತಿ, EWS ಅಭ್ಯರ್ಥಿಗಳಿಗೆ 100 ರೂಪಾಯಿ ಐತಿ. ಇಲ್ಲಿ ಯಾಕೆ ಸರ್ ಮತ್ತೆ ಹೊಳ್ಳಿ ಜನರಲ್ ಅಭ್ಯರ್ಥಿ, SC ಅಭ್ಯರ್ಥಿ, OBC ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ಮೊದಲಿಗೆ ಏನನ್ನ ನೋಡಿದೀವಿ ಅಂತಂದ್ರೆ ಫಾರೆಸ್ಟ್ ಗಾರ್ಡ್ ಅನ್ನ ನೋಡಿದೀವಿ, ನಂತರ ಫಾರೆಸ್ಟ್ ಕಾನ್ಸ್ಟೇಬಲ್ ಅನ್ನು ನೋಡಿದೀವಿ. ಆ ತರನಾಗಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ, ಆ ಒಂದು ಹುದ್ದೆಯ ಲೆವೆಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮತ್ತೆ ಏನ್ ಮಾಡಿದಾರೆ ಅಂತಂದ್ರೆ ಅವರು ಕೊಟ್ಟಿರ್ತಾರೆ. ಹಾಗಾಗಿ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಒಂದು ಹುದ್ದೆಯನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗಿರ್ತದ. ಆ ತರನಾಗಿ ಇಲ್ಲಿ DDನೂ ಕೂಡ ನಾವು ಕಟ್ಟಬೇಕಾಗಿರ್ತದ. ಯಾವಾಗ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಅಂತಂದ್ರೆ 20 ಫೆಬ್ರವರಿ 2026ರಿಂದ 13 ಮಾರ್ಚ್ 2026ರವರೆಗೆ ಈ ಒಂದು ಅಪ್ಲಿಕೇಶನ್ ಕೂಡ ಆರಂಭವಾಗಿರ್ತದೆ. ಇನ್ನು ನಾವು ಈ ಒಂದು ಲೆವೆಲ್ ರೇಂಜ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಗಲೇ ನಾನು ಹೇಳಿದ್ನಲ್ಲ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ DD ಕಟ್ಟೋದು ಅಂತೇಳಿ ಈ ಒಂದು ಲೆವೆಲ್ ರೇಂಜ್ ಅನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದೇ ತರನಾಗಿ ನಾವು ಇಲ್ಲಿ DDಯನ್ನ ಕಟ್ಟಬೇಕಾಗಿರ್ತದ. ಆದ್ರೆ ಕೆಲವರಿಗೆ ಏನು ಡೌಟ್ ಇರ್ತೈತಿ ಅಂತಂದ್ರೆ ನಾವು ಅಪ್ಲಿಕೇಶನ್ ಏನೋ ಹಾಕಿದೀವಿ ಸರ್, ಆದ್ರೆ ಇದು ಏನು ಪರೀಕ್ಷೆಯ ಮುಖಾಂತರ ನಮಗೆ ಆಯ್ಕೆ ಮಾಡ್ಕೊಂತಾರೋ ಅಥವಾ ಡೈರೆಕ್ಟ್ ಸೆಲೆಕ್ಷನ್ ಮುಖಾಂತರ ಆಯ್ಕೆ ಮಾಡ್ಕೊಂತಾರೋ, ನಾವು ಪಡೆದಂತ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೋತಾರೋ ಅಂತ ಹೇಳಿ ಕೇಳ ಇಲ್ಲಿ ಗೊಂದಲಗಳು ಕೂಡ ಇರ್ತಾವೆ. ಹಾಗಾಗಿ ಇಲ್ಲಿ ಯಾವುದೇ ಡೈರೆಕ್ಟ್ ಸೆಲೆಕ್ಷನ್ ಇಲ್ಲ. ಇಲ್ಲಿ ಕಂಪಲ್ಸರಿಯಾಗಿ CBT ಎಕ್ಸಾಮ್ ಅನ್ನು ನಾವು ಪಾಸ್ ಮಾಡಬೇಕು. CBT ಎಕ್ಸಾಮ್ ಅಂದ್ರೆ ಒಂದೇ ಅಂತಲ್ಲ, ಇಲ್ಲಿ CBT ಎಕ್ಸಾಮ್ 1 ಮತ್ತು 2 ಪರೀಕ್ಷೆಗಳು ಇರ್ತಾವೆ. 1 ಮತ್ತು 2 ಪರೀಕ್ಷೆಗಳನ್ನ ನಾವು ಪಾಸ್ ಆದ್ಮೇಲೆ ಈ ಒಂದು ಹುದ್ದೆಗೆ ನಾವು ಆಯ್ಕೆ ಆಗ್ತೀವಿ. ಇಲ್ಲಿ ಮೊದಲಿಗೆ CBT 1 ಅನ್ನ ಇವರು ಬರೆದಿವಿ, ಅದ್ರೊಳಗಡೆ ನಾವು LGBT ಆದಿವಿ ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂದ್ರೆ CBT ಸೆಕೆಂಡ್ಗೆ ಕರ್ಕೊಂಡು ಹೋಗುದಿಲ್ಲ. ಇದು ಫಿಸಿಕಲ್ ಮುಗಿಸ್ಕೊಂಡ ನಂತರ ಮತ್ತೆ ಹೊಳ್ಳಿ CBT 2 ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡು ಕೊನೆಯದ ಮೆರಿಟ್ ಲಿಸ್ಟ್ ಒಳಗಡೆ ನಮ್ಮ ಒಂದು ಹೆಸರು ಬರ್ತಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮತ್ತು ಮೆಡಿಕಲ್ ವೆರಿಫಿಕೇಶನ್ಗೆ ನಾವು ಹೋಗಿರ್ಬೇಕಾಗಿರ್ತದೆ. ಯಾಕಂತಂದ್ರೆ ಇಲ್ಲಿ ಇವು 3 ಅಥವಾ 4 ಸ್ಟೆಪ್ಗಳಲ್ಲಿ ನಾವು ಏನಾಗಬೇಕು, ಪಾಸ್ ಆಗಬೇಕಾಗಿರ್ತದೆ. CBT 1 ಫಿಸಿಕಲ್, CBT 2 ಡಾಕ್ಯುಮೆಂಟ್ಸ್ ಮತ್ತು ಮೆಡಿಕಲ್ ಒಳಗಡೆನೂ ಕೂಡ ನಾವು ಪಾಸ್ ಮಾಡಬೇಕಾಗಿರ್ತದ. ಇವು 4ನ್ನು ನಾವು ಪಾಸ್ ಮಾಡಿದ ನಂತರನ ನಾವು ಏನಾಗಬೇಕಂತಂದ್ರೆ ಈ ಒಂದು ಗೋವಾ SSC ಸ್ಟಾಫ್ ಸೆಲೆಕ್ಷನ್ಸ್ ಏನಿದೆಯಲ್ಲ ಅದ್ರೊಳಗಡೆ ನಾವು ಆಯ್ಕೆ ಆಗ್ತೀವಿ. ಆದ್ರೆ ನಾನು ಇಲ್ಲಿ ನಿಮ್ಗೆ ಏನನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಹಾಕ್ಬೋದು, ಬಟ್ ಇಲ್ಲಿ ನಮಗೆ ಕೊಂಕಣಿ ಮತ್ತು ಮರಾಠಿ ಭಾಷೆಯ ಸ್ವಲ್ಪ ಮಾಹಿತಿಗಳು ಕೂಡ ಇರಬೇಕು. ಅಂದ್ರೆ ನಮಗೆ ಮಾತಾಡೋಕೆ ಬರ್ಬೇಕು. ಯಾಕಂದ್ರೆ ಅಲ್ಲಿ ಹೆಚ್ಚೆಚ್ಚಾಗಿ ಹಿಂದಿಯನ್ನು ಮಾತಾಡಲ್ಲ, ಅವರ ಒಂದು ಭಾಷೆ ಇರ್ತದಲ್ಲ, ನಮ್ದು ಹೆಂಗೆ ಕನ್ನಡ ಐತಲ್ಲ ಅದೇ ತರನಾಗಿ ಅವರು ಮರಾಠಿ ಮತ್ತು ಕೊಂಕಣಿ ಭಾಷೆಯನ್ನು ಮಾತಾಡ್ತಾರೆ. ಹಾಗಾಗಿ ನಮಗೆ ಮರಾಠಿ ಮತ್ತು ಕೊಂಕಣಿ ಭಾಷೆ ಬರಬೇಕಾಗಿರ್ತದೆ. ನಿಮಗೇನಾದರೂ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನೋಟಿಫಿಕೇಶನ್ ಬೇಕಂತಂದ್ರೆ ನಾನು ಆಲ್ರೆಡಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಹಾಕಿರ್ತೇನೆ. ಯಾರಿಗೆಲ್ಲ ಇತರೆ ಮಾಹಿತಿ ಬೇಕಂದ್ರೆ ನಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮಗೆ ಯಾವುದೇ ಮಾಹಿತಿ ಇರಲಿ, ಇದೇ ಮಾಹಿತಿ ಅಂತಲ್ಲ, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿಗೆ ಸಂಬಂಧಪಟ್ಟಂತೆ ಆಗಲಿ, ಪೋಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗಲಿ, ಯಾವುದೇ ಇದ್ರೂ ಕೂಡ ನಮ್ಮ ಕಮೆಂಟ್ ಮುಖಾಂತರ ಕೇಳ್ಬೋದು. ಅಥವಾ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನಮಗೆ ಕಮೆಂಟ್ ಮುಖಾಂತರ ಕೇಳ್ಬೋದು. ನಾವು ಅವರಿಗೂ ಕೂಡ ತಿಳಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅಂತ ಹೇಳ್ತಾ, ಯಾರೆಲ್ಲ ಇದುವರೆಗೆ ಈ ಒಂದು ಹುದ್ದೆಗೆ ಇನ್ನೂ ಅಪ್ಲಿಕೇಶನನ್ನು ಹಾಕಿಲ್ಲಲ್ಲ, ದಯವಿಟ್ಟು ಅವ್ರು ಹೋಗಿ ತಮ್ಮ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಅಪ್ಲಿಕೇಶನ್ ಹೆಂಗೆ ಹಾಕೋದಂದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆಲ್ರೆಡಿ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿಯೂ ಕೂಡ ಹಾಕೋಬೋದು. ಇಲ್ಲ ಅಂತಂದರೆ ನೀವು ಒಂದು ಫ್ರೀ ಜಾಬ್ ವಾಲೆಟಿಗೆ ಹೋಗಿ ಅಲ್ಲಿನೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ. ಹಾಗಾಗಿ ಯಾರು ಅಪ್ಲಿಕೇಶನನ್ನು ಹಾಕ್ಕೊಂಡಿಲ್ಲಲ್ಲ ಬೇಗ ಬೇಗನೆ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ.
ಇದುವರೆಗೆ ನಾನು ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಅಪ್ಡೇಟ್ ಒಂದಿಗೆ ನಿಮ್ಮೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.